ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಈಗ ನೋಡಿ, ಬೆಳಿಗ್ಗೆ 9 ಗಂಟೆ ಆಯಿತು. ಎಲ್ಲ ಕೆಲಸ ಮುಗಿಸ್ಕೊಂಡು, ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಸ್ಟಿಚಿಂಗ್ ಮಾಡಬೇಕಂತ ಹೇಳಿ ಬಂದಿದ್ದೀನಿ. ಹಾಗೆ ನಿನ್ನೆ ರಾತ್ರಿ ಎಲ್ಲ ಫಾಲ್ಸು ಮತ್ತು ಲೈನಿಂಗು ಎಲ್ಲ ನೆನೆಸಿಟ್ಟು ಒಣಗಿ ಹಾಕಿ ಮಲ್ಕೊಂಡಿದ್ದೆ. ಈಗ ನೋಡಿ ಎಲ್ಲ ಒಣಗಿದೆ. ಎಲ್ಲ ಈಗ ಮಡಚಿಟ್ಟು ಆಮೇಲೆ ಸ್ಟಿಚಿಂಗಿಗೆ ಕೊಡಬೇಕಂತ ಹೇಳಿ ಎಲ್ಲ ಮಡಿಸ್ತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ಮಾಡಿಕೊಂಡು ಮಡಚಿಟ್ರೆ ಇಸ್ತ್ರಿ ಮಾಡಿದಾಗೆ ಆಗುತ್ತೆ, ಚೆನ್ನಾಗಿರುತ್ತೆ ಕಟಿಂಗ್ ಮಾಡೋದಕ್ಕೆ. ಅದಕ್ಕೆ ಎಲ್ಲ ಮಾಡ್ಕೋತಾ ಕೂತಿದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಚೆನ್ನಾಗಿ ಅನಿಸಿದ್ದಲ್ಲಿ ಒಂದು ಲೈಕನ್ನು ಕೊಡಿ. ಎಲ್ಲರೂ ಸಪೋರ್ಟ್ ಮಾಡಿ. ಹೊಸಬರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ. ಹಾಗೆ ಸಪೋರ್ಟ್ ಮಾಡಿ ಎಲ್ಲರೂ. ಈಗ ನೋಡಿ, ಎಲ್ಲನೂ ಲೈನಿಂಗನ್ನು ಕರೆಕ್ಟಾಗಿ ಮಡಚಿ ಇಡ್ತಾ ಇದ್ದೀನಿ ನೋಡಿ. ಹಾಗೆ ಮತ್ತು ಕಟಿಂಗ್ ಮಾಡಬೇಕು, ಹಾಗೆ ಸ್ಟಿಚಿಂಗ್ ಎಲ್ಲ ಮಾಡಬೇಕು. ಬಟ್ಟೆ ಬಂದಿದ್ದೆಲ್ಲ ಬಟ್ಟೆನೂ ಅರ್ಜೆಂಟ್ ಇದೆ. ಯಾವುದು ಲೇಟಾಗಿ ಕೊಡ್ತೀವಿ ಅಂದರೆ ಯಾರೂ ಕೇಳಲ್ಲ, ಅರ್ಜೆಂಟ್ ಬೇಕಂತಾರೆ ಎಲ್ಲ ಬಟ್ಟೆಗಳು. ಹೀಗಾಗಿ ನನಗೆ ಟೈಮೇ ಇದು ಮಾಡ್ಕೊಳ್ಳಿಕ್ಕಾಗ್ತಾ ಇಲ್ಲ. ಎಲ್ಲನೂ ಅರ್ಜೆಂಟ್ ಬಂದಿದ್ದಾವೆ. ಮದುವೆದು ಅದು ಇದು ಫಂಕ್ಷನ್ನು ಅದು ಇದು ಅಂತ ಹೇಳಿ ಅರ್ಜೆಂಟ್ ಕೊಡಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡದೆ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ಹಾಗೆ ಅಡುಗೆ ಕೆಲಸನೂ ಮಾಡ್ಕೋಬೇಕು. ಅದರಲ್ಲಿ ಪೂಜೆ, ಮನೆ ಕೆಲಸ, ಕ್ಲೀನಿಂಗ್ ಮಾಡೋದು ಎಲ್ಲನೂ ಮಾಡ್ಕೋಬೇಕು, ಒಬ್ಬಳೇ ಮಾಡ್ಕೋಬೇಕು. ಹೀಗಾಗಿ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಈ ಅರ್ಜೆಂಟ್ ಬಟ್ಟೆಗಳು ಬಂದರೆ ತುಂಬಾ ಕಷ್ಟ ಆಗುತ್ತೆ. ಇದು ನೋಡಿ, ತೊಂಡೆಕಾಯಿ ತಂದು ಎಷ್ಟು ದಿನ ಆಯಿತು. ಪಲ್ಯ ಮಾಡಬೇಕಂದ್ರೆ ಮಾಡಲಿಕ್ಕೆ ಆಗಲಿಲ್ಲ. ಒಂದೊಂದು ನೋಡಿ ಕೆಂಪಗಾಗಿಬಿಟ್ಟಿದೆ. ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಪಲ್ಯ ಮಾಡಬೇಕು. ಈಗ ನೋಡಿ, ಪಲ್ಯಗೆ ಒಗ್ಗರಣೆ ಕೊಡ್ತಾ ಇದ್ದೀನಿ. ಬಾಳಿಗೆ ಇಟ್ಕೊಂಡಿದ್ದೀನಿ ನೋಡಿ. ಈಗ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಕೊಡಬೇಕು. ಯಾರೆಲ್ಲ ನೀವು ತೊಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೀರಾ, ದಯವಿಟ್ಟು ಕಮೆಂಟ್ ಮಾಡಿ. ತೊಂಡೆಕಾಯಿ ಕಣ್ಣಿಗೆ ಒಳ್ಳೆಯದಂತೆ, ದೃಷ್ಟಿಗೆ ತುಂಬ ಒಳ್ಳೆಯದಂತೂ ಹೇಳ್ತಾರೆ. ಹೀಗಾಗಿ ಸ್ವಲ್ಪ ತೊಗೊಂಬಂದಿದ್ದೆ. ನನಗೆ ಚಸ್ಮಾ ಬಂದಿದೆ ಅಲ್ಲ, ಹೀಗಾಗಿ ತಿನ್ನೋಣ ಅಂತ ಹೇಳಿ ತೊಗೊಂಬಂದಿದ್ದೆ. ನೋಡಿ, ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಈಗ ಈರುಳ್ಳಿ, ಮೆಣಸಿನಕಾಯಿ ಎಲ್ಲ ಹಾಕೋತಾ ಇದ್ದೀನಿ ನೋಡಿ. ಪಲ್ಯ ಚೆನ್ನಾಗಿರುತ್ತೆ ಇದು ತೊಂಡೆಕಾಯಿ ಪಲ್ಯ. ಟೊಮೆಟೊ ಮತ್ತು ಸ್ವಲ್ಪ ತೆಂಗಿನ ತುರಿ ಲಾಸ್ಟಿಗೆ ಕೊನೆಯಲ್ಲಿ ಹಾಕಬೇಕು. ಎಲ್ಲ ಒಗ್ಗರಣೆ ಕೊಟ್ಟು ಎಲ್ಲ ಬೆಂದ ಮೇಲೆ ಕೊನೆಯಲ್ಲಿ ಕೊಬ್ಬರಿ ತುರಿಯನ್ನು ಹಾಕಬೇಕು. ಆಮೇಲೆ ಟೊಮೆಟೊ ಸ್ವಲ್ಪ ತೊಗೊಂಡಿದ್ದೀನಿ, ಅರಿಶಿನ ಪುಡಿ ಎಲ್ಲನೂ ಒಗ್ಗರಣೆ ಕೊಟ್ಟು ಚೆನ್ನಾಗಿ ಈರುಳ್ಳಿ ಚೆನ್ನಾಗಿ ಬೆಂದ ಮೇಲೆ ಸ್ವಲ್ಪನೇ ಕುದಿಯೋದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು, ಆಮೇಲೆ ನೀರು ಕುದ್ದ ಮೇಲೆ ತೊಂಡೆಕಾಯನ್ನು ಹಾಕಿ ಸಣ್ಣ ಉರಿಯಲ್ಲಿ ಮುಚ್ಚಿಡಬೇಕು. ಬೇಯುತ್ತೆ. ಒಂದು ಸ್ವಲ್ಪನೇ ಸಕ್ಕರೆ ಅಥವಾ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿದರೆ ರುಚಿಯಾದ ತೊಂಡೆಕಾಯಿ ಪಲ್ಯ ರೆಡಿಯಾಗತ್ತೆ. ನೀವು ಮಾಡಲಿಲ್ಲ ಅಂದರೆ ಒಮ್ಮೆ ಮಾಡಿ ನೋಡಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದರಲ್ಲಿ ಕಣ್ಣಿನ ದೃಷ್ಟಿಗೆ ತುಂಬಾ ಒಳ್ಳೆಯದು. ಈ ಥರ ನೋಡಿ, ಎಲ್ಲ ಬೆಂದ ಮೇಲೆ ಸ್ವಲ್ಪನೇ ನೀರು ಹಾಕ್ಕೋಬೇಕು ಅದರಲ್ಲಿ ಬೇಯೋ ಸಲುವಾಗಿ. ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಅದು ಬೆಂದು ಸ್ವಲ್ಪ ಕುದಿ ಬಂದ ಮೇಲೆ ಅದರಲ್ಲಿ ತೊಂಡೆಕಾಯನ್ನು ಹಾಕಿ ಸಣ್ಣ ಉರಿಯಲ್ಲಿ ಮುಚ್ಚಿಡಬೇಕು.
ಸಣ್ಣ ಉರಿಯಲ್ಲಿ ಇಟ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಈಗ ಹಾಕಬೇಕು ತೊಂಡೆಕಾಯಿ. ಆ ಕಡೆ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ, ಡಬ್ಬ ಎಲ್ಲ ಖಾಲಿ ಆಗಿತ್ತು, ಅದೆಲ್ಲ ತೊಳೆದಿಟ್ಟಿದ್ದೆ. ಈಗ ಎಲ್ಲ ಒಳಗಡೆ ತೊಗೊಂಡು ಹೋಗಿ ಇಟ್ಟು ಬಂದೆ ನೋಡಿ. ಈಗ ತೊಂಡೆಕಾಯಿ ಹಾಕಿಕೊಳ್ಳೋಣ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ ತೊಂಡೆಕಾಯಿದು. ಯಾರೆಲ್ಲ ತೊಂಡೆಕಾಯಿ ಪಲ್ಯ ಮಾಡ್ತಿದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ. ತರಕಾರಿಯಲ್ಲಿ ಎಲ್ಲ ಥರನೂ ತರಕಾರಿ ತಿನ್ನಬೇಕು. ಒಂದೊಂದು ತರಕಾರಿಯಲ್ಲಿ ಒಂದೊಂದು ಒಳ್ಳೆಯ ಗುಣ ಇರುತ್ತೆ. ಎಲ್ಲ ತರಕಾರಿನೂ ತಿನ್ನಬೇಕು. ಪ್ರತಿಯೊಂದು ತರಕಾರಿ, ಪ್ರತಿಯೊಂದು ಹಣ್ಣು ಎಲ್ಲನೂ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಒಬ್ಬೊಬ್ರು ಏನು ಮಾಡ್ತಾರೆ, ಅದು ತಿನ್ನಲ್ಲ ಇದು ತಿನ್ನಲ್ಲ ಅಂತ ಹೇಳಿ ಬಿಟ್ಬಿಡ್ತಾರೆ. ಆ ಥರ ಯಾವಾಗಲೂ ಮಾಡಬಾರ್ದು. ಪ್ರತಿಯೊಂದು ತರಕಾರಿನೂ ತಿನ್ನಬೇಕು. ಈಗ ನೋಡಿ ತೆಂಗಿನ ತುರಿ ಈಗ ಲಾಸ್ಟಿಗೆ ಹಾಕೋತಾ ಇದ್ದೀನಿ. ಈಗ ನೋಡಿ ರೆಡಿ ಆಗ್ತಾ ಇದೆ. ಇನ್ನು ಸ್ವಲ್ಪ ಬೇಯಬೇಕು. ಆಯಿತು ನೋಡಿ. ಈಗ ನೋಡಿ ಮಾರ್ಕೆಟಿಂದ ಒಂದು ಕಲ್ಲಂಗಡಿ ಹಣ್ಣು ತೊಗೊಂಬಂದಿದ್ದೆ, 30 ರೂಪಾಯಿ ಕೊಟ್ಟು. ಈಗ ಕಟ್ ಮಾಡಬೇಕಂತ ಹೊರಟಿದ್ದೀನಿ. ನೋಡಿ ಹೇಗಿದೆ ಏನೋ ನೋಡಬೇಕು. ಒಂದೊಂದು ಚೆನ್ನಾಗಿರಲ್ಲ, ಒಂದೊಂದು ಚೆನ್ನಾಗಿರುತ್ತೆ, ಒಂದೊಂದು ಥರ ಬಂದಿರುತ್ತೆ ಒಂದೊಂದು ಸಲ. ಆದರೂ ಕಟ್ ಮಾಡಿಕೊಂಡು ತೊಗೊಂಬಂದಿದ್ದೀನಿ ನಾನು. ಕೆಂಪಿದೆ ಅಂತ ತೊಗೊಂಬಂದೆ. ಕೆಂಪಗಿದೆ, ಆ ಟೇಸ್ಟ್ ಹೇಗಿದೆ ಅಂತ ನೋಡಬೇಕು ಕಟ್ ಮಾಡಿ. ನೋಡಿ ಈ ಥರ ಇದೆ ಕಲರು, ಚೆನ್ನಾಗಿದೆ. ಟೇಸ್ಟ್ ಹೇಗಿದೆ ಅಂತ ನೋಡಬೇಕು. ಈಗ ಬೇಸಿಗೆಗಾಲಕ್ಕೆ ಹಣ್ಣೆಲ್ಲ ತಿನ್ನಬೇಕು ಅನಿಸುತ್ತೆ. ಊಟಕ್ಕಿಂತ ಹಣ್ಣೇ ಒಳ್ಳೆಯದು ಅನಿಸುತ್ತೆ. ಊಟ ಅಷ್ಟು ಸೇರಲ್ಲ. ಈಗ ಈ ಥರ ಎಲ್ಲ ಥರ ಹಣ್ಣುಗಳು ತಿನ್ನಬೇಕು ಅನಿಸುತ್ತೆ, ತಣ್ಣಗಿರೋ ಹಣ್ಣುಗಳು. ಈಗ ನೋಡಿ ಈ ಸಲ ಮಾವಿನ ಹಣ್ಣು ತುಂಬಾ ಕಡಿಮೆ ಬರ್ತಾಯಿದೆ. ಯಾಕಂದರೆ ಈ ಸಲ ಮಾವಿನಕಾಯಿ ತುಂಬ ಬಿಟ್ಟಿಲ್ಲಂತೆ ಹೇಳ್ತಾಯಿದ್ರು ಮಾರ್ಕೆಟಲ್ಲಿ. ಈ ಸಲ ಮಾವಿನಕಾಯಿ ತುಂಬ ಕಡಿಮೆ ಅಂತ ಹೇಳಿ. ಹಣ್ಣು ಕೂಡ ತುಟಿಯಾಗಿರುತ್ತೆ. ಈ ಥರ ಇದ್ದಾಗ, ಕಡಿಮೆ ಇದ್ದಾಗ ಹಣ್ಣು ರೇಟು ಜಾಸ್ತಿನೇ ಇರುತ್ತೆ. ಈಗ 500 ರೂಪಾಯಿ ಡಜನ್ನು, 300 ರೂಪಾಯಿ ಡಜನ್ನು ಅಂತ ಹೇಳ್ತಾ ಇದ್ದಾರೆ. ನಾನೇನು ತಂದಿಲ್ಲ ಇನ್ನೊಂದು ಸ್ವಲ್ಪ ದಿನ ಹೋದರೆ ಸ್ವಲ್ಪ ಕಡಿಮೆ ಆಗ್ಬೋದು ರೇಟು. ಈಗ ಜಾಸ್ತಿನೇ ಇದೆ ರೇಟು. ಅದೆಲ್ಲ ಹಣ್ಣಿನ ಮೇಲೆ ಡಿಪೆಂಡ್ ಆಗುತ್ತೆ. ಹಣ್ಣು ಯಾವ ಥರ ಇರುತ್ತೆ ಅದರ ತಕ್ಕಂಗೆ ರೇಟ್ ಇರುತ್ತೆ. ಆದರೆ ಈ ಸಲ ಮಾತ್ರ ಮಾವಿನ ಹಣ್ಣು ತುಂಬಾ ತುಟಿ ಇದೆ. ನೋಡಬೇಕು. ನೋಡಿ ಎಲ್ಲ ಕಟ್ ಮಾಡಿದ್ದೀನಿ, ಸಿಪ್ಪೆ ಎಲ್ಲ ತೆಗೆದು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಬೀಜ ತುಂಬ ಜಾಸ್ತಿನೇ ಇದೆ ಇದರಲ್ಲಿ, ಬರೀ ಬೀಜನೇ ಕಾಣ್ತಾ ಇದೆ ನೋಡಿ. ಒಳಗಿರೋದಿಷ್ಟೇ, ಎಷ್ಟು ಹಣ್ಣು, ಬರೀ ಸಿಪ್ಪೆ. ಬೀಜ ತುಂಬ ಇದೆ ನೋಡಿ, ಬರೀ ಬೀಜನೇ ಕಾಣ್ತಾ ಇದೆ. ಸ್ವಲ್ಪ ತಿಂದುಬಿಟ್ಟು ಆಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಊಟ ಮಾಡಬೇಕು. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ. ನೋಡಿ ಈ ಥರ ಇದೆ ಹಣ್ಣು, ಕೆಂಪಂತೂ ಇದೆ. ರುಚಿ ಹೇಗಿದೆ ಇನ್ನೂ ಗೊತ್ತಿಲ್ಲ, ತಿಂದು ನೋಡಿಬಿಟ್ಟು ಹೇಳಬೇಕು. ನೋಡಿ ಪಲ್ಯ ರೆಡಿ ಆಯಿತು. ಈ ಥರ ಆಗಿದೆ ನೋಡಿ ಪಲ್ಯ. ತುಂಬ ಟೇಸ್ಟ್ ಇರುತ್ತೆ ತೊಂಡೆಕಾಯಿ ಪಲ್ಯ. ನೋಡಿ ಈಗ ಆಯಿತು ಪಲ್ಯ ಅದು. ಈಗ ಹಣ್ಣು ತಿನ್ನಬೇಕು, ಬರೀ ಬೀಜನೇ ನೋಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.